ನಮಸ್ಕಾರ ಸ್ನೇಹಿತರ ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಟ್ಟಿದ್ರು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ, ಆದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಎರರ್ ಬರ್ತಿದೆ, ಏನ್ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ನಾನು ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಒಂದು ಡೈರೆಕ್ಟ್ ಲಿಂಕ್ ಆದ್ರೆ ಕೊಡ್ತೀನಿ. ಆ ಒಂದು ಲಿಂಕ್ ಇಂದ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೆಲವರಿಗೆ ಎರರ್ ಬರೋದು ಎರರ್ ಬರ್ತಾನೆ ಇದೆ. ಎರರ್ ಬರ್ತಿದ್ರೆ ನಾವೇನ್ ಮಾಡೋದು ಅಂತಾನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ನಿಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಕೊಡುವಂತಹ ಪ್ರೋತ್ಸಾಹ ಆಗಿರುತ್ತೆ ನಮಗೆ ಸಬ್ಸ್ಕ್ರೈಬ್ ಲೈಕ್. ನೋಡಿ ಸ್ನೇಹಿತರೆ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ನೋಡಿ, ನಿಮ್ಗೆ ಇಲ್ಲಿ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ತುಂಬಾ ಎರರ್ ಆದ್ರೆ ಬರ್ತಿದೆ ವಿದ್ಯಾರ್ಥಿಗಳಿಗೆ. ನೋಡಿ, ಈ ಒಂದು ಕೆಇಎ ವೆಬ್ಸೈಟ್ ಅಲ್ಲಿ ನಿಮ್ಗೆ 3 ಲೈನ್ಸ್ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಪ್ರವೇಶ ಮತ್ತೆ ಇಲ್ಲಿ ಯುಜಿಸಿಇಟಿ 2024 ಯುಜಿಸಿಇಟಿ 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆಲ್ಲ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ, ಈಗ ಓಪನ್ ಆಯ್ತು. ಕೆಲವೊಮ್ಮೆ ಓಪನ್ ಆಗ್ತಿದೆ, ಕೆಲವೊಮ್ಮೆ ಎರರ್ ಬರ್ತಿದೆ ವಿದ್ಯಾರ್ಥಿಗಳಿಗೆ. ನಾನೀಗ ಕಾಮೆಂಟ್ ಬಾಕ್ಸ್ ಅಲ್ಲೂ ಮತ್ತೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಡೈರೆಕ್ಟ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಈ ರೀತಿ ನಿಮ್ಮ ಒಂದು ಕ್ರೋಮ್ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಈ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ. ನೋಡಿ, ನಾನು ಕೊಡೋ ಲಿಂಕ್ ಇಂದ ನೀವೇನಾದ್ರೂ ಈ ರೀತಿಯಾಗಿ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ಒಂದು ಅಪ್ಲಿಕೆಂಟ್ ನೇಮು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತೆ ಇಲ್ಲಿ ಕ್ಯಾಪ್ಚಾ ಏನಿರುತ್ತೆ ನಿಮ್ಗೆ, ಆ ಒಂದು ಕ್ಯಾಪ್ಚಾ ಆಗ್ಬಿಟ್ಟು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡಿ. ಈ ರೀತಿ ಮಾಡುವಾಗ ನಿಮ್ಗೆ ಏನಾದ್ರೂ ಎರರ್ ಬರ್ತಿದೆ ಅನ್ನೋದಾದ್ರೆ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಅದು ಎಲ್ಲರೂ ಅಟ್ ಎ ಟೈಮ್ ಯೂಸ್ ಮಾಡೋದ್ರಿಂದ ಎರರ್ ಬರ್ತಿರುತ್ತೆ. ಎಲ್ಲರೂ ಚೆಕ್ ಮಾಡ್ತಿರ್ತಾರೆ, ಡೌನ್ಲೋಡ್ ಮಾಡ್ತಿರ್ತಾರೆ ವೆಬ್ಸೈಟ್ ಅಲ್ಲಿ. ಎಲ್ಲರೂ ಅಟ್ ಎ ಟೈಮ್ ಯೂಸ್ ಮಾಡೋದ್ರಿಂದ ಆ ರೀತಿ ಆಗ್ತಿರುತ್ತೆ ಅಷ್ಟೇ. ನಿಮ್ಗೆ ಎರರ್ ಬರ್ತಿದ್ರೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಈ ಲಿಂಕ್ ಏನ್ ಎಕ್ಸ್ಪೈರ್ ಏನ್ ಆಗಲ್ಲ. ನೀವು ಇವತ್ತು ರಾತ್ರಿಗೆ ಆರಾಮಾಗಿ ಮಲ್ಕೊಳ್ಳಿ, ನಾಳೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇನ್ ಲಿಂಕ್ ಏನ್ ಎಕ್ಸ್ಪೈರ್ ಏನ್ ಆಗಲ್ಲ. ನೀವು ಮತ್ತೇನೋ ಡೌನ್ಲೋಡ್ ಮಾಡ್ಕೋಬಹುದು. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ನಾಳೆ ಡೌನ್ಲೋಡ್ ಮಾಡ್ಕೊಳ್ಳಕ್ ಅವೈಲೇಬಲ್ ಇರುತ್ತಾ, ಯಾವಾಗ ಎಕ್ಸ್ಪೈರ್ ಆಗುತ್ತೆ ಏನು ಅಂತ ಕೇಳ್ತಿದ್ರು. ಇದೇನ್ ಎಕ್ಸ್ಪೈರ್ ಆಗಲ್ಲ, ನೀವು ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ನೀವು ಆಪ್ಷನ್ ಎಂಟ್ರಿಗಿಂತ ಮುಂಚೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ನೋಡಿ, ವಿದ್ಯಾರ್ಥಿಗಳಿಗೆ ಇನ್ನೊಂದೇನಂದ್ರೆ, ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಎಲ್ಲರಿಗೂ ಶೇರ್ ಮಾಡಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕಂದ್ರೆ ಆ ಒಂದು ಸೀಕ್ರೆಟ್ ಕೀ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆ ಸೀಕ್ರೆಟ್ ಕೀ ಇಂದಾನೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಬೇರೆಯವರಿಗೆಲ್ಲ ಶೇರ್ ಮಾಡಬೇಡಿ, ಅದು ತುಂಬಾನೇ ಇಂಪಾರ್ಟೆಂಟ್. ಸೀಕ್ರೆಟ್ ಕೀ, ನಿಮ್ಮ ಒಂದು ಸೀಕ್ರೆಟ್ ಕೀ, ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಓಕೆನಾ? ನಿಮ್ಗೆ ಏನಾದ್ರೂ ಎರರ್ ಬರ್ತಿದ್ರೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ನಾಳೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ಸರ್ವರ್ ಎರರ್ ಬರಲ್ಲ. ನಾಳೆ ನೀವು ಈಸಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಆರಾಮಾಗಿ ಮಲ್ಕೊಳ್ಳಿ. ನಿಮ್ಗೆ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.